ನಮಸ್ಕಾರ. ವೇದಿಕ್ ಹಾರ್ಮೋನಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಉಪ್ಪಿನಿಂದ ಮ್ಯಾನಿಫೆಸ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಮುಂಚೆ ಈ ರಿಚುವಲ್ ಮಾಡೋಕ್ಕೆ ಮುಂಚೆ ಅಂದರೆ ಒಂದು ಬೌಲಲ್ಲಿ ಉಪ್ಪು ನೀರು ತಗೊಂಡು ಅದಕ್ಕೆ ನಮ್ಮ ಹೆಸರನ್ನು ಬರೆದು ಹಾಕೋದು, ಇದೇನೇ ಈ ರಿಚುವಲ್ಲು. ಆದರೆ ಇದನ್ನು ಮಾಡೋದಕ್ಕೆ ಮುಂಚೆ ನಾವು ತಿಳ್ಕೊಬೇಕಾಗಿರೋಂಥ 5 ಸೀಕ್ರೆಟ್ಸು ಏನೇನು ಅಂತ ನಾನು ಹೇಳ್ತೀನಿ. ಯಾಕಂದರೆ ಈ ವಿಷಯ ನಿಮಗೆ ತುಂಬ ಜನ ಹೇಳಿ ಗೊತ್ತಿದ್ದರೂ ಇರಬಹುದು, ಇಲ್ಲ ಇಲ್ಲದೇನೂ ಇರಬಹುದು. ಆದರೆ ಇದನ್ನು ಮಾಡಬೇಕಾದ್ರೆ ನೀವು ಗಮನಿಸಬೇಕಾಗಿರೋಂಥ 5 ವಿಷಯಗಳು ಏನೇನು ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ ಇದು ಮಾಡೋದ್ರಿಂದ ಪ್ರಯೋಜನ ಹೇಗೆ ಸಿಗುತ್ತೆ ಅಂತ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ. ಉಪ್ಪಿಗಿರುವಂಥ ಶಕ್ತಿ ಏನು ಅಂತ ನಿಮಗೆ ಗೊತ್ತೇ ಇರುತ್ತೆ. ಎಷ್ಟೋ ಜನಕ್ಕೆ ಗೊತ್ತಿದೆ, ಇದು 95% ಜನಕ್ಕೂ ಗೊತ್ತಿರುತ್ತೆ. ಅಡುಗೆಗೆ ಯೂಸ್ ಮಾಡೋದು ಮಾತ್ರ ಅಲ್ಲ, ನಾವು ಉಪ್ಪನ್ನು ಅದನ್ನು ಬಿಟ್ಟು ಹಲವಾರು ವಿಷಯಗಳಿಗೆ ನಾವು ಉಪ್ಪನ್ನು ಯೂಸ್ ಮಾಡ್ತೀವಿ. ಪೂಜೆಗಾಗಿರ್ಬೋದು, ಇಲ್ಲ ಒಂದು ದೃಷ್ಟಿ ತೆಗಿಯೋಕ್ಕಾದರೂ ಆಗಿರ್ಬೋದು, ಒಂದು ನೆಗೆಟಿವ್ ಎನರ್ಜಿ ರಿಮೂವ್ ಮಾಡೋಕ್ಕಿರ್ಬೋದು, ಹಲವಾರು ವಿಷಯಗಳಿಗೆ ನಾವು ಉಪ್ಪು ಯೂಸ್ ಮಾಡ್ತಿರ್ತೀವಿ. ಸೊ ಉಪ್ಪಿಗೆ ಅಷ್ಟು ಶಕ್ತಿ ಇರೋದಕ್ಕೇ ನಾವು ಉಪ್ಪನ್ನು ಎಷ್ಟೊಂದು ವಿಷಯಗಳಿಗೆ ನಾವು ಯೂಸ್ ಮಾಡೋದು. ಉಪ್ಪಿನಿಂದ ಈ ರೀತಿ ಮಾಡಿದರೆ ನಿಮಗೆ ಈ ಥರ ಆಗುತ್ತೆ ಅಂತ ಎಷ್ಟೊಂದು ವಿಡಿಯೋಗಳು ನೀವು ನೋಡಿರ್ತೀರ. ಹಾಗಾಗಿ ಉಪ್ಪಿಗೆ ಅಪಾರವಾದ ಶಕ್ತಿ ಇರುತ್ತೆ. ಅದು ಲಕ್ಷ್ಮೀ ಸ್ವರೂಪ ಅಂತ ಕೂಡ ನಾವು ಹೇಳ್ತೀವಿ. ಅದು ಯಾಕೆ ಅಂತ ನಿಮಗೆ ಗೊತ್ತೇ ಇದೆ, ಉಪ್ಪು ಸಮುದ್ರದಲ್ಲೇ ಸಿಗ್ತಾ ಇರೋದು. ಸಮುದ್ರ ಅಂತ ಬಂದಾಗಲೇ ನಮಗೆ ಮೊದಲನೇ ವಿಷಯ ಮನಸ್ಸಿಗೆ ಬರೋದೇನೆ ನಾವು ಲಕ್ಷ್ಮೀ ತಾಯಿ ಅಲ್ವಾ. ಸೊ ಹಾಗಾಗಿ ಉಪ್ಪಿಗೂ ಅಷ್ಟೇ ಶಕ್ತಿ ಇರುತ್ತೆ. ಹಾಗಾಗಿ ಈ ಒಂದು ರಿಚುವಲ್ನ ನಾವು ಮಾಡೋದ್ರಿಂದ ನಮಗೆ ತುಂಬ ಪವರ್ಫುಲ್ ಆಗಿರೋವಂಥ ರಿಸಲ್ಟು ಸಿಗ್ತಾ ಇದೆ. ಇನ್ನು ಈ ರೀತಿ ಪ್ರಾಕ್ಟೀಸೆಲ್ಲ ನಾವು ಇದು ಬಂದಿರೋದು ಎಲ್ಲಿಂದ ಅಂದರೆ ಬುದ್ಧಿಸಮ್ಮಿಂದ ಬಂದಿದೆ ಅಂತ ಹೇಳಲಾಗಿದೆ. ಸೊ ಈ ರಿಚುವಲ್ ಏನಿದೆ ಅದು ಬುದ್ಧಿಸಮ್ ಅವರು ಇಂದ ಬಂದಿರೋದು ಅಂತ ಹೇಳಲಾಗಿದೆ. ಹಾಗೆ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ ಎಷ್ಟೋ ಜನ ಗೊತ್ತಿದೆ ಮ್ಯಾನಿಫೆಸ್ಟೇಷನ್ ಏನು ಅಂತ. ನಾವು ಏನಾದರೂ ಒಂದು ವಿಷಯನ ಮನಸ್ಸಲ್ಲಿ ಕಂಡಾಗ, ಅಂದರೆ ನಮಗಿನ್ನ ಏನಾದರೂ ಒಂದು ಆಗಬೇಕು ಅನ್ನೋ ಒಂದು ವಿಷಯ ಇದ್ದಾಗ, ಇಲ್ಲ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಮ್, ನೀವೇನೋ ಒಂದು ಎಕ್ಸಾಮ್ ಬರೆದಿದ್ದೀರಾ, ಅದು ರಿಸಲ್ಟು ನಂಗೆ ಪಾಸಿಟಿವ್ ಆಗಬೇಕು ಅಂತ ಇದ್ದಾಗ ನಮ್ಮ ಪ್ರಯತ್ನವೂ ಅಷ್ಟೇ ಇರಬೇಕು. ಅದ್ರ ಜೊತೆಯಲ್ಲಿ ನಾವು ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು. ಅಂದರೆ ಇದು ನಡೆದೋಗಿದೆ ಅಂದರೆ ನಾನು ಒಳ್ಳೆ ರಿಸಲ್ಟ್ ಬಂದಿದೆ, ನನಗೆ ಪಾಸಿಟಿವ್ ರಿಸಲ್ಟ್, ನಾನು ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದೀನೋ ಅದು ನಡೆದಿದೆ ಅಂತ ಫ್ಯೂಚರಲ್ಲಿ ನಾವು ಅದನ್ನು ಕಾಣೋದು. ಹಿಂಗಾಗಿದೆ. ಇಲ್ಲ ನಿಮಗೆ ಒಂದು ಕಾರ್ ತೊಗೋಬೇಕು ಅನ್ನೋ ಆಸೆ ಇದ್ದಾಗ ಆಲ್ರೆಡಿ ನಾನು ಕಾರ್ ತೊಗೊಂಡಾಯಿತು ಅನ್ನೋ ರೀತಿಯಲ್ಲಿ ಅದನ್ನು ಮನಸ್ಸಲ್ಲಿ ಕಂಡು ನಾವು ಅದನ್ನು ಮ್ಯಾನಿಫೆಸ್ಟ್ ಇನ್ನು ಆಗಿದೆ ಫ್ಯೂಚರಲ್ಲಿ ಆಗಿದೆ ಅನ್ನೋದನ್ನು ನಾವು ಪಾಸಿಟಿವ್ ಆಗಿ ಯಾವಾಗಲೂ ಯೋಚನೆ ಮಾಡೋವಂಥದ್ದು. ಈ ರೀತಿ ಮಾಡಿಕೊಂಡು ನಾವು ದೇವರಿಗೆ ಥ್ಯಾಂಕ್ಸ್ ಹೇಳೋದನ್ನು ನಾವು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ನಾನು ಸಿಂಪಲಾಗಿ ಹೇಳ್ತಾ ಇದ್ದೀನಿ ನಿಮಗೆ ಅರ್ಥ ಆಗಲಿ ಅಂತ. ಓಕೆ, ಇನ್ನು ನೀವು ಈ ರಿಚುವಲ್ ಮಾಡಬೇಕಾದ್ರೆ ನಿಮಗೆ ಏನೇನು ಬೇಕಾಗುತ್ತೆ ಅಂತ ನೋಡೋದಾದರೆ, ಒಂದು ಗಾಜಿನ ಬೌಲ್ ಬೇಕಾಗುತ್ತೆ. ಗಾಜಿನ ಬೌಲ್ ಏನಕ್ಕೆ ಅಂದರೆ ಅದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಅದಕ್ಕೆ ತುಂಬ ಶಕ್ತಿ ಇರುತ್ತೆ. ಒಂದು ನೆಗೆಟಿವ್ ಆಗಿರೋವಂಥದ್ದನ್ನೆಲ್ಲ ಅದು ಹೊರಗೆ ಹಾಕೋಕ್ಕಾಗಲಿ, ಇಲ್ಲ ಅದನ್ನು ಉಪ್ಪೊಳಗಿಂದ ಡೈಲ್ಯೂಟ್ ಮಾಡೋಕ್ಕಾಗಲಿ ಅದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ನೀವು ಟ್ರಾನ್ಸ್ಪರೆಂಟ್ ಇರೋವಂಥ ಒಂದು ಬೌಲ್ ತೊಗೋಬೇಕಾಗುತ್ತೆ. ಹಾಗೆ ಒಂದು ಪಾತ್ರೆಯಲ್ಲಿ ಕಲ್ಲುಪ್ಪು ತೊಗೋಬೇಕಾಗುತ್ತೆ. ಅದು ಗಾಜಿನ ಗ್ಲಾಸಲ್ಲಿ ತೊಗೊಂಡು ಬಂದರೆ ಇನ್ನೂ ಒಳ್ಳೆಯದು. ಗ್ಲಾಸ್ ಆಗಲಿ ಇಲ್ಲ ಒಂದು ಚಿಕ್ಕ ಬೌಲಲ್ಲಾದ್ರೂ ನೀವು ಉಪ್ಪಿಟ್ಕೋಬೇಕಾಗುತ್ತೆ. ಹಾಗೆಯೇ ನೀವು ಒಂದು ಪೇಪರ್ ಏನು ಅಂದರೆ ನೀರಲ್ಲಿ ಹಾಕಿದರೆ ಕರಗೋಗೋದು. ಅಂದರೆ ಈಗ ಟಿಶ್ಯೂ ಪೇಪರೆಲ್ಲ ಸ್ವಲ್ಪ ಹೊತ್ತು ನೀರಲ್ಲಿದ್ದರೆ ಅದು ಡೈಲ್ಯೂಟ್ ಆಗೋಗುತ್ತಲ್ವ, ಆ ರೀತಿ. ಅಂದರೆ ನಮ್ಮ ಹತ್ರ ಟಿಶ್ಯೂನೇ ಇರೋದು ಡೈಲ್ಯೂಟ್ ಅಂತ ಹೇಳೋದಾದರೆ. ಸೊ ಆ ರೀತಿ ಪೇಪರ್ ಏನಾದರೂ ನಿಮ್ಮ ಹತ್ರ ಇದ್ದರೆ ಟಿಶ್ಯೂ ಪೇಪರೇ ಇಟ್ಕೊಳ್ಳಿ, ಇಲ್ಲಾಂದರೆ ಆ ಥರದ ಪೇಪರ್ ಏನಾದರೂ ಇದ್ದರೆ ಅದನ್ನು ಇಟ್ಕೊಳ್ಳಿ. ಈಗ ನೀವು ಮಾಡೋದಕ್ಕೆ ಮುಂಚೆ ಏನು ಮಾಡಬೇಕು ಅಂದರೆ, ಫಸ್ಟು ಒಂದು ಬೌಲಲ್ಲಿ ನೀವು ಒಂದು 3/4 ಭಾಗ ನೀರನ್ನು ತುಂಬಿಸಿ ಇಟ್ಕೋಬೇಕಾಗತ್ತೆ, ಫಸ್ಟ್ ಒನ್ನು. ಎರಡನೇದೇನು ಅಂದರೆ, ನೀವು ತುಂಬ ಡಾರ್ಕ್ ಆಗಿರೋವಂಥ ಡ್ರೆಸ್ನ ಹಾಕ್ಕೊಂಡು ಈ ಕೆಲಸ ಮಾಡಬಾರ್ದು. ಬ್ರೈಟ್ ಆಗಿರೋ ಅಂದರೆ ಬ್ರೈಟ್ ಕಲರ್ಸ್ ಅಂದರೆ ಲೈಟ್ ಕಲರ್ಸ್ ಇರ್ಬೋದು, ಆ ರೀತಿ ಕಲರ್ಸ್ನ ಹಾಕ್ಕೊಂಡು ಮಾಡಬೇಕಾಗುತ್ತೆ. ತುಂಬ ಡಾರ್ಕ್ ಕಪ್ಪುದು ಇಲ್ಲ ತುಂಬ ಡಾರ್ಕ್ ಶೇಡ್ಸು ಆ ಥರದ್ದೆಲ್ಲ ಹಾಕ್ಕೊಂಡು ನೀವು ಇದು ಮಾಡಬಾರ್ದು. ಲೈಟ್ ಶೇಡ್ಸ್ನ ಯೂಸ್ ಮಾಡಿಕೊಂಡು ನೀವು ಈ ಒಂದು ರಿಚುವಲ್ನ ಮಾಡಬೇಕಾಗುತ್ತೆ. ಹಾಗೆ ಇದನ್ನು ಮಾಡೋಕ್ಕೆ ಮುಂಚೆ ನಿಮ್ಮ ಕೈಯಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ತಗೊಂಡು ನೀರಲ್ಲಿ ತೊಳಿಬೇಕಾಗತ್ತೆ. ಅಂದರೆ ಟ್ಯಾಪ್ ನೀರನ್ನ ಬಿಟ್ಟು, ನೀರು ಹೋಗ್ತಾ ಇರುತ್ತಲ್ಲ ಟ್ಯಾಪಲ್ಲಿ, ರನ್ನಿಂಗ್ ವಾಟರ್ ಅಂತ ಏನು ಹೇಳ್ತೀವಿ, ನೀರು ಹೋಗ್ತಾ ಇರಬೇಕಾದ್ರೆ ಕೈಯಲ್ಲಿ ಸ್ವಲ್ಪ ಉಪ್ಪು ತಗೊಂಡು ಉಪ್ಪಲ್ಲಿ ಕೈ ಎರಡನ್ನೂ ರಬ್ ಮಾಡಿ ಚೆನ್ನಾಗಿ ನೀವು ಈ ಹೋಗ್ತಾ ಇರೋವಂಥ ರನ್ನಿಂಗ್ ವಾಟರಲ್ಲಿ ನಿಮ್ಮ ಕೈಯನ್ನು ಫಸ್ಟು ತೊಳ್ಕೊಬೇಕಾಗತ್ತೆ. ನಂತರ ನೀವೇನು ಮಾಡಬೇಕು ಅಂದರೆ, ಈ ಒಂದು ಬೌಲಲ್ಲಿ ನೀವು
ಕಲ್ಲುಪ್ಪನ್ನ ತೊಗೊಂಡಿರ್ತೀರಲ್ಲ ಅದನ್ನು ನೀವು ಕೈಯಲ್ಲಿಟ್ಕೊಂಡು ನೀವು ಫಸ್ಟು ಏನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀರ, ಏನೊಂದು ನಡಿಬೇಕು ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡಿರ್ತೀರಲ್ವ, ನೀವು ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಹಲವಾರು ಪ್ರಾಬ್ಲಮ್ ಆಗಲಿ, ಹಲವಾರು ಆಸೆಗಳನ್ನ ಒಂದೇ ಸರಿ ಇಟ್ಕೋಬಾರ್ದು. ಒಂದು ಸರಿ ರಿಚುವಲ್ ಮಾಡಬೇಕಾದ್ರೆ ಒಂದೇ ಒಂದು ಆಸೆನ ಮನಸ್ಸಲ್ಲಿ ಇಟ್ಕೊಂಡು ಮಾಡಿ. ಹಾಗಾಗಿ ಅದು ನಡೆಯುವ ಚಾನ್ಸಸ್ ಜಾಸ್ತಿ ಆಗುತ್ತೆ. ನೀವು ಹಲವಾರು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಅದು ಬೇಕು ಇದು ಬೇಕು ಇಲ್ಲ ಇನ್ನೊಂದೇನೋ ನಡಿಬೇಕು ಅಂತ 10-20 ಮನಸ್ಸಲ್ಲಿ ಇಟ್ಕೊಂಡು ಮಾಡೋದಕ್ಕೆ ಹೋಗಬೇಡಿ. ಒಂದನ್ನು ಮಾತ್ರ ಮನಸ್ಸಲ್ಲಿ ಇಟ್ಕೊಂಡು ಅದು ಆಲ್ರೆಡಿ ನಡೀತಿದೆ ಅನ್ನೋದನ್ನು ಮನಸ್ಸಲ್ಲಿ ಕಂಡು ನೀವು ಅದಾಗಿದ ನಂತರ ಈ ಕಲ್ಲುಪ್ಪು ನೀವೇನು ಕೈಯಲ್ಲಿ ಇಟ್ಕೊಂಡು ಬೇಡ್ಕೊಂಡಿರ್ತಾರಲ್ವ ಅದನ್ನು ನಿಧಾನವಾಗಿ ಈ ನೀರೊಳಗಡೆಗೆ ನೀವು ಹಾಕಬೇಕಾಗತ್ತೆ. ನಂತರ ನೀವೇನು ಮಾಡಬೇಕಾಗಿರೋದು ಅಂದರೆ ಒಂದು ಟಿಶ್ಯೂ ಪೇಪರ್ ತೊಗೊಂಡು, ನಾನು ಹೇಳಿದ್ನಲ್ಲ ಆಲ್ರೆಡಿ ಡೈಲ್ಯೂಟ್ ಆಗೋ ಥರದೊಂದು ಟಿಶ್ಯೂ ಪೇಪರ್ ಇಟ್ಕೊಳ್ಳಿ ಅಂತ. ಸೊ ನೀವು ಆ ಪೇಪರ್ ಇಟ್ಕೊಂಡು ಆ ಪೇಪರಲ್ಲಿ ಪೆನ್ನಲ್ಲಿ ನಿಮ್ಮ ಹೆಸರನ್ನು ಬರೀಬೇಕಾಗತ್ತೆ. ನಿಮ್ಮ ಹೆಸರನ್ನು ಬರೆಯೋದಂದರೆ ಈಗ ಮನೇಲಿ ಏನೋ ಒಂದು ಹೆಸರು ಕರಿತಿದ್ದಾರೆ ಅಂತ ಅದನ್ನು ಬರೆಯೋದಲ್ಲ, ನಿಮಗೆ ಅಂತ ಒಂದು ಹೆಸರು ಇವಾಗ ಕೆಲವರು ಜಾತಕದ ಮೇಲೆ ನೋಡಿರ್ತಾರೆ, ಇಲ್ಲ ನಿಮ್ಮ ಹೆಸರು ಮೊದಲನೇ ಆಲ್ಫಬೆಟ್ ಮೇಲೆ ನೋಡಿ ನಿಮಗೆ ಹೆಸರಿಟ್ಟಿರ್ತಾರೆ. ಏನೋ ಒಂದು ನೀ ಹೆಸರು ಆಗಿ ಬರುತ್ತೆ ಅಂದ್ಕೊಂಡು ಒಂದು ಹೆಸರಿಟ್ಟಿರ್ತಾರೆ, ಆ ಹೆಸರೇ ಬರೀಬೇಕು. ಅದನ್ನು ಬಿಟ್ಟು ಸ್ಟೈಲಾಗಿರಲಿ ಅಂತ ಇನ್ನೊಂದು ಹೆಸರು ಕರೀತಾರೆ, ಸ್ಕೂಲಲ್ಲಿ ಒಂದು ಹೆಸರು ಕೊಟ್ಟಿದ್ದೀನಿ ಅದೆಲ್ಲ ಬರೆಯೋ ಹಾಗಿಲ್ಲ. ನಿಮಗೆ ಬರೋವಂಥ ಹೆಸರು ಏನಿರುತ್ತಲ್ವ ಆ ಹೆಸರನ್ನೇ ಈ ಪೇಪರಲ್ಲಿ ನೀವು ಬರೀಬೇಕಾಗತ್ತೆ. ಬರೆಯೋ ಟೈಮಲ್ಲಿ ಕೂಡ ನೀವು ಏನಾಗಬೇಕು ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡಿರ್ತೀರ ಅದನ್ನು ನೀವು ಕಣ್ಮುಚ್ಕೊಂಡು ಮನಸ್ಸಲ್ಲಿ ಒಂದು ನಿಮಿಷ ಅಂದ್ಕೊಂಡು ನಂತರ ಈ ಹೆಸರನ್ನು ಅದ್ರ ಮೇಲೆ ಬರೀಬೇಕಾಗತ್ತೆ. ನಂತರ ಈ ಪೇಪರ್ನ ನೀವು 4 ಸೈಡ್ ಫೋಲ್ಡ್ ಮಾಡಿದ ನಂತರ ಈ ನೀರು ಸಾಲ್ಟ್ ವಾಟರ್ ಏನಿರುತ್ತಲ್ವ ಇದರೊಳಗಡೆಗೆ ನೀವು ಹಾಕಬೇಕಾಗತ್ತೆ. ಹಾಕಿದ ನಂತರ ಈ ಬೌಲ್ನ ನೀವು ಕೈಯಲ್ಲಿ ಎತ್ಕೊಂಡು ಮತ್ತೆ ನೀವು ಏನು ಬೇಡ್ಕೊಂಡಿದ್ದೀರ ಅಂದರೆ ಏನು ನಡಿಬೇಕು ಅಂದ್ಕೊಂಡಿದ್ದೀರ ಅದನ್ನು ನೀವು ಕಣ್ಣು ಮುಚ್ಕೊಂಡು ನೀವು ಅದನ್ನು ಕಾಣಬೇಕು, ಹಿಂಗೆ ನಡೀತಿದೆ ಅನ್ನೋ ರೀತಿಯಲ್ಲಿ ನೀವು ಅದನ್ನು ಕಾಣಬೇಕಾಗತ್ತೆ. ಈಗ ಏನೋ ಒಂದು ವಸ್ತು ತೊಗೋಬೇಕು, ನಮ್ಮ ಮನೆಗೆ ಒಂದು ಫ್ರಿಜ್ ತೊಗೋಬೇಕು ಅಂತ ನಾನು ಸಿಂಪಲಾಗಿ ಹೇಳ್ತಿದ್ದೀನಿ, ಒಂದು ಫ್ರಿಜ್ ತೊಗೋಬೇಕು ಅನ್ನೋದನ್ನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂದರೆ ಓಕೆ ಆಲ್ರೆಡಿ ನಮ್ಮ ಮನೆಗೆ ಫ್ರಿಜ್ ಬರ್ತಾ ಇದೆ, ಅದು ತೊಗೊಂಡು ಬರ್ತಿದ್ದಾರೆ, ಒಳಗಡೆ ಅದನ್ನ ಇಡ್ತಾ ಇದ್ದಾರೆ, ಈ ರೀತಿ ಅನ್ನೋದನ್ನು ಪಾಸಿಟಿವ್ ಆಗಿ ನಡೀತಿದೆ ಅಂತಲೇ ನೀವು ಕಂಡು ಅದನ್ನು ನೀವು ಆ ಬೌಲಲ್ಲಿ ಕೈಯಲ್ಲಿಟ್ಕೊಂಡು ನೀವು ಕಣ್ಣು ಮುಚ್ಕೊಂಡು ಬೇಡ್ಕೋಬೇಕಾಗತ್ತೆ. ಇದಾಗಿದ ನಂತರ ನೀವೇನು ಮಾಡಬೇಕು ಅಂದರೆ ಅದನ್ನು ಎಲ್ಲಾದರೂ ಬಿಸಿಲು ಬೀಳೋವಂಥ ಜಾಗದಲ್ಲಿ ಇಡಬೇಕಾಗತ್ತೆ. ಈಗ ಕಿಟಕಿಯಿಂದ ಬಿಸಿಲು ಬರುತ್ತೆ ಅನ್ನೋ ಥರ ಆದರೆ ನೀವು ಎಲ್ಲಾದರೂ ಕಿಟಕಿ ಹತ್ರ ನೀವು ಒಂದು ಟೇಬಲ್ ಇಟ್ಬಿಟ್ಟು ಅದರಲ್ಲಿ ಇಟ್ಕೋಬೋದು. ಇಲ್ಲ ಮನೆಯೊಳಗೆ ಬಿಸಿಲೇ ಬರಲ್ಲ ಅನ್ನೋಂಥದ್ದಾದರೆ ಹೊರಗಡೆ ಆದರೂ ಇಡ್ಬೋದು. ಅಂದರೆ ತುಂಬ ಎಲ್ಲೋ ರೋಡಲ್ಲಿ ತೊಗೊಂಡೋಗಿಡೋದಲ್ಲ, ನಿಮ್ಮ ಮನೆ ಸುತ್ತಲೂ ಎಲ್ಲಾದರೂ ಬಿಸಿಲು ಬೀಳುತ್ತೆ ಅನ್ನೋ ಥರ ಇದ್ದಾಗ ಅದು ಜನಗಳಿಗೆ ನೋಡೋದು ರೀತಿಯಲ್ಲಿ ಇಡಬೇಡಿ, ಇಲ್ದಿರೋ ಜಾಗದಲ್ಲಿ ನೀವು ಅದನ್ನು ಇಟ್ಕೋಬೋದು. ಹಿಂದೆ ಬಾಗಿಲ ಹತ್ರ ಎಲ್ಲಾದರೂ ಬಿಸಿಲು ಬೀಳೋವಂಥ ಜಾಗದಲ್ಲಿ ನೀವು ಅದನ್ನು 24 ಅವರ್ಸು ಇಡಬೇಕಾಗತ್ತೆ. 24 ಗಂಟೆ ಈ ನೀರನ್ನ ನೀವು ಬಿಸಿಲಿಗೆ ಅಂತಲೇ ಇಡಬೇಕಾಗತ್ತೆ. ಅದಾಗಿದ ನಂತರ ಆ ಬೌಲ್ ಏನಿರುತ್ತೆ ಅದನ್ನು ತೊಗೊಂಡೋಗಿ ನೀವು ಎಲ್ಲಾದರೂ ಮಣ್ಣಿಗೆ ಚೆಲ್ಲಬೇಕಾಗತ್ತೆ. ಅಂದರೆ ನಾವು ಭೂಮಿ ತಾಯಿಗೆ ಕೊಡ್ತಾ ಇದ್ದೀವಿ ಅನ್ನೋ ಥರ. ಸೊ ಇದಕ್ಕೆ ಮಣ್ಣಿಗೆ ಉಯ್ಬೇಕಾಗತ್ತೆ. ಸೊ ಉಯ್ಯುವ ಮುಂಚೆ ಆ ಬೌಲ್ನ ಕೈಯಲ್ಲಿ ಇಟ್ಕೊಂಡು ಯೂನಿವರ್ಸಿಗೆ ಥ್ಯಾಂಕ್ ಯು ಅಂತ 3 ಸರಿ ನೀವು ಹೇಳಬೇಕಾಗತ್ತೆ. ಇದು ಆ ಥ್ಯಾಂಕ್ ಯು ಹೇಳೋದೇನೆ ಇನ್ನೂ ಪವರ್ಫುಲ್ ಆಗುತ್ತೆ ನಿಮಗೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಆ ಬೌಲ್ನ ಕೈಯಲ್ಲಿ ಇಟ್ಕೊಂಡು ಥ್ಯಾಂಕ್ ಯು ಅಂತ 3 ಸರಿ ಹೇಳಿ. ಈಗ ರೋಡ್ ಸೈಡಲ್ಲಿ ನಿಮ್ಮ ಮನೆ ಇದ್ದರೆ ಎಲ್ಲಾದರೂ ನೀವು ಟೆರಸ್ ಮೇಲೆ ಪಾಟ್ ಏನಾದರೂ ಇಟ್ಟಿದ್ರೆ ಆ ಪಾಟ್ ಮಣ್ಣಿಗಾದರೂ ಹಾಕ್ಬೋದು. ನಿಮ್ಮ ಸೌಕರ್ಯಕ್ಕೆ ತಕ್ಕಂಗೆ ಎಲ್ಲಿ ಹಾಕ್ಬೋದು ಅಂತ ನೋಡಿಕೊಂಡು, ಅಂದರೆ ಮಣ್ಣಿಗೆ ಆದಷ್ಟು ಹಾಕಿ. ನಾವು ಮಣ್ಣಿಗೆ ಹಾಕೋದೇನಕ್ಕೆ ಅಂದರೆ ಅದು ನಾವು ಭೂಮಿ ತಾಯಿಗೆ ಬಿಡ್ತಾ ಇದ್ದೀವಿ ಅನ್ನೋ ಥರ. ಸೊ ಹಾಗಾಗಿ ನೀವು ಭೂಮಿಗೆ ಬಿಡ್ಬೋದು. ಮದರ್ ಅರ್ತ್ಗೆ ಅಷ್ಟು ಶಕ್ತಿ ಇರುತ್ತೆ, ನಮ್ಮ ಭೂಮಿ ತಾಯಿಗೆ ಅಷ್ಟು ಶಕ್ತಿ ಇರುತ್ತೆ. ಹಾಗಾಗಿ ನಾವು ಆ ಭೂಮಿಗೆ ಬಿಡಬೇಕಾಗತ್ತೆ. ಆ ತಾಯಿ ಹತ್ರ ಬೇಡ್ಕೊಳ್ಳಿ, ನಾನೇನು ಬೇಡಿ ಹಾಕ್ತಿದ್ದೀನಿ ಅದು ನಡೀಲಿ ಅಂತ ತಾಯಿನ ಕೂಡ ನೀವು ಬೇಡ್ಕೊಂಡು ನೀವು ಅದನ್ನು ಭೂಮಿಗೆ ಆ ನೀರನ್ನ ಬಿಡ್ಬೋದು. ಈ ರಿಚುವಲ್ನ ನೀವು ಈಗ ಇಷ್ಟೆಲ್ಲ ಮಾಡಾದಮೇಲೆ ಯಾವ ದಿನ ಬೇಕಾದರೂ ಮಾಡ್ಬೋದು. ಆದರೆ ನೀವು ಹುಣ್ಣಿಮೆ ದಿನ ಮಾಡಿದಾಗ ತುಂಬ ಶಕ್ತಿಶಾಲಿ ದಿನ ಅವತ್ತು. ಹಾಗಾಗಿ ಫುಲ್ ಮೂನ್ ಡೇ ನೀವು ಈ ರಿಚುವಲ್ಸ್ ಮಾಡಿದರೆ ತುಂಬಾ ಪವರ್ಫುಲ್. ಹಾಗೆ ಈ ರಿಚುವಲ್ ಮಾಡೋದ್ರಿಂದ ನೀವು ಅಂದ್ಕೊಂಡಿದ್ದೆಲ್ಲ ನಡೀಲಿ ಅಂತ ದೇವ್ರ ಹತ್ರ ಬೇಡ್ಕೊತಾ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.